ಮಾಡ್ತೀನಿ. ನಾನು ಅವ್ರ ಹುಡುಗ, ನಾನು ಎಲ್ಲವನ್ನೂ ಸ್ವೀಕರಿಸ್ತೀನಿ. ಅವ್ರ ಕಷ್ಟನ ಪ್ರೀತಿಯಿಂದಾದರೂ ಹೇಳಿ, ನೋವಿಂದಾದರೂ ಹೇಳಿ, ಕೋಪದಿಂದಾದರೂ ಹೇಳಿ, ಗಲಾಟೆ ಮಾಡ್ಕೊಂಡಾದರೂ ಹೇಳಿ, ನನ್ನ ಜನ, ನನ್ನ ಅಣ್ಣ ತಮ್ಮ ನನಗೆ ಬೇಜಾರಾಗ್ತಾರ, ನಾನು ಅವ್ರ ಜೊತೆ ಇರ್ತೀನಿ. ಬನ್ನಿ, ಇಲ್ಲ ಅನೌನ್ಸ್ ಮಾಡ್ಬಿಡ್ತೀನಿ ಈಗ. ಬನ್ನಿ ಬನ್ನಿ ಅಮ್ಮ. ಹಾಯ್ ಅಮ್ಮ. ಅಮ್ಮ ಈಗ ಹೇಳಿದ್ದೀನಿ, ಈಗ ಇವತ್ತು ಬೆಳಗ್ಗೆ ಮಾತಾಡಿದ್ವಿ. 8:30 ಟೈಮ್ ಓಕೆನಾ ಬೆಳಗ್ಗೆ? ಇಲ್ಲಮ್ಮ, ಇಲ್ಲ ಈಗ ಅವರು ಯಾವುದು ಅಣ್ಣ ಈಗ ಬೇರೆ ಯಾವುದೋ ರೂಟ್ಗೆ ಹಾಕಿದ್ರಂತೆ. ನಾನು 2 ದಿನ ಅಲ್ಲಿ ಒಂದಿಬ್ಬರು ಮಕ್ಕಳು ಟೈಮ್ ಕೇಳಿದ್ದೀನಿ. ನೀವು 2 ದಿನ ಪೇಷನ್ಸ್ ಆಗಿದ್ದರೆ ಹ್ಞೂನಮ್ಮ, ನೀವು ಇವ್ರಿಗೆ 2 ದಿನದಲ್ಲಿ ಬೆಳಗ್ಗೆ 8:30ಗೆ ಒಂದು ಟ್ರಿಪ್ ಬರುತ್ತೆ, ಸಂಜೆ 5:30ಗೆ ಬರುತ್ತೆ. ಒಂದು 5-10 ನಿಮಿಷ ನಿಲ್ಸಂಗೆ ಮಾಡ್ತೀನಿ, ಓಕೆನಾ? ನಿಮ್ಮ ಅಣ್ಣ MLA ಮಾಡಿದರೆ ಒಂದು 2 ದಿನ ಅವಕಾಶ ಕೊಡಲ್ವಾ? ಇವಾಗ ಏನಾಗಿದೆ ಅಂದರೆ ಅವ್ರನ್ನ ಹಾಕಕ್ಕೆ ಕೇಳಿದ್ವಿ, ಅವರು ಬೇರೆ ಹಾಕಂಗಿದ್ದಾರೆ. ನಾನು 2 ಡೇಸಲ್ಲಿ ಈ ಬಸ್ ಬರಂಗೆ ಮಾಡ್ತೀನಿ, ಓಕೆನಾ? ಚೆನ್ನಾಗಿ ಓದಬೇಕು. ನೀವೇನು ಓದ್ತೀರಾ? ಒಂದು ಮಾತು ಹೇಳ್ತೀನಿ, ನೀನು ಅನಾಥ ಮಗು, ನಾನು ಅನಾಥ ಮಗು. ಒಂದು ಮಾತು ಹೇಳಿದ್ಯಾ, ಅದು ಜ್ಞಾಪಕ ಐತೆ ಗುರಿಯಲ್ಲಿ. ಮಕ್ಕಳಕ್ಕೆ ಒಳ್ಳೆ ಶಿಕ್ಷಣಕ್ಕೆ ಅನುಕೂಲ ಮಾಡ್ತೀನಿ, ಅನುಕೂಲ ಮಾಡ್ತೀನಿ. ಬರಲಿ ಇಲ್ಲಮ್ಮ, ನಾನು ಹಾಕ್ತೀನಮ್ಮ. 2 ಡೇಸ್ ಟೈಮ್ ಕೇಳಿದ್ದೀನಲ್ಲ. ಇಲ್ಲ, ಈಗ ಒಳಗೆ ಬರ್ತಾ ಇಲ್ಲಲ್ಲ ಬಸ್ಸು, ನಾನು 2 ಡೇಸಲ್ಲಿ ಹಾಕ್ಸ್ತೀನಿ, ಓಕೆನಾ? ಡೋಂಟ್ ವರಿ. ಬರಲಾ? ಬಾಯ್. ಮಗ ಡಿಪ್ಲೊಮಾ ಅಕ್ಕ, ಬರಲೇನಾ? ಬಾ ಬಾ ಅಮ್ಮ. ನಮಸ್ಕಾರ ಅಮ್ಮ. ಹಾಯ್ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನೀವು ಆಶಾ ಕಾರ್ಯಕರ್ತರು ನಮ್ಮ? ಇವ್ರಿಗೆ ಯಾರು ಆಶಾ ಕಾರ್ಯಕರ್ತರು? ಇವ್ರೊಳ್ಳೆ ఉంటారు కదా. వస్తానమ్మా. మీ ఆశీర్వాదం ఉండాల అక్క. నా అక్క చెల్లెలు మీరు బాగుండాల. వద్దేమే ಏನಣ್ಣ? ವಾಟರ್ ಮ್ಯಾನಾ? ಗುಡ್. ಏನಂತ? ಆಯಾ, ಏನು ನೀರಿನ ಸಮಸ್ಯೆ ಇಲ್ಲ? ಈಗ ಮನೆಗೂ ಟೆಂಡರ್ ಅದು 98 ಲಕ್ಷ ಇದೆ ಜಲ್ ಜೀವನ್ ಇದು ಮಿಷನ್. ಸಾಕಾಗ್ತಾ ಇಲ್ಲ ಅಂತ ಯಾರು ಇದು ಮಾಡ್ತಾನೆ, ಸಾಕಾಗ್ತಾ ಇಲ್ಲ ಈ ಊರಿಗೆ. ದೊಡ್ಡ ಸರ್ ಊರಿಗೆ ಈ ಕಡೆ 1 ಕಿಲೋಮೀಟರ್ ಮೇಲೆ ಮತ್ತೆ ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅಧಿಕಾರಿಗಳು ಹೆಂಗೆ ಕಡಿಮೆ ಹಾಕಿದ್ರು? ಸ್ವಲ್ಪ ಸಾಕಾಗ್ತಾ ಇಲ್ಲ ಸರ್. ಈಗ ಅದು ಫಂಡ್ ರೈಸ್ ಮಾಡೋಣ ಮಾಡಿದ್ರೆ ಬೇರೆ ಯಾವ್ದು ಕಟ್ ಆಗ್ತದೆ. ಹೌದಾ? ನೋಡಿ ಇವ್ರು ಸೆಕ್ರೆಟರಿ ಅವರು. ಸೆಕ್ರೆಟರಿ ಸರ್ ಬೇಡ, ಹುಷಾರಣ. ಇವ್ರನ್ನ ವಾಟರ್ ಮ್ಯಾನ್ ಪರ್ಮನೆಂಟ್ ಮಾಡೋದು ಹೆಂಗೆ ಸರ್? ಈ ಲೆಟರ್ ಎಲ್ಲ ಕಳಿಸಿದ್ದೀವಿ, ಯಾರಿಗೆ ಹೇಳ್ಬೇಕು? ಜಿಲ್ಲಾ ಪಂಚಾಯತಲ್ಲಿ ಇದು ಮಾಡಿ ಸರ್. ಇವಾಗ ಹೇಳ. ಬನ್ನಿ BNR సమయ నేను సిఓతో మాట్లాడి నా పిఎకి నీ పేరు అంతా అయ్యి షప్ చేపించేస్తాను. ప్రొవిజన్ ಇದೆಲ್ಲ ಸರ್. ಇಲ್ಲಿರೋ ಡೆತ್ ಆದರು, ಅದು ಖಾಲಿ ಪೋಸ್ಟ್ ಕಳಿಸಿದ್ವಿ, ಅದ್ರಿಗೆ ಇವ್ರು ತಗೊಂಡಿದ್ದೀವಿ ತಾತ್ಕಾಲಿಕವಾಗಿ. CO ಸಾಹೇಬ್ರು ಒಂದು ಫೋನ್ ಮಾಡಿಕೊಡಿ. ಸರ್ ನಮಸ್ತೆ ಸರ್. ಸರ್ ಅಜ್ವಾರದಲ್ಲಿ ನಾಗೇಶ್ ಅಂತ ವಾಟರ್ ಮ್ಯಾನ್ ಇದ್ದಾರೆ, ಅದೊಂದು ಅರ್ಜಿನೂ ಕಳಿಸಿದ್ದಾರೆ ನಿಮಗೆ. ಆ ಹುಡುಗ ಒಳ್ಳೆ ಕುಟುಂಬದ ಹುಡುಗ, ಜನಕ್ಕೆ ಒಳ್ಳೆ ಸರ್ವಿಸ್ ಕೊಡ್ತಿದ್ದಾನೆ. ಅದು ಪರ್ಮನೆಂಟ್ ಮಾಡ್ಬೋದು ಅಂತ ನೋಡಿ ಸರ್. ಅದು ನಾಗೇಶ್ದು ವಾಟರ್ ಮ್ಯಾನ್ದು ಅಜ್ವಾರ ನಾಗೇಶ್ ಪರ್ಮನೆಂಟ್ ಮಾಡಿ, ಅದು ಸೆಕ್ರೆಟರಿ ಮುಖಾಂತರ ಅದು ಆರ್ಡರ್ ಕಾಪಿ ಅವ್ರಿಗೆ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಇಲ್ಲ ಸರ್ ಸರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಅಲ್ಲಿ ಕಳಿಸ್ಕೊಡಿ. ಡನ್ ಸರ್ ಪ್ಲೀಸ್ ಸರ್, ಅದು ಸೆಂಡ್ ಮಾಡಿ ಸರ್. ಈ ಹುಡುಗನ ದಯವಿಟ್ಟು ಹಂಗೆ ಪರ್ಮನೆಂಟ್ ಮಾಡಿ ಸರ್, ಅಜ್ವಾರದ್ದು ಮಾಡಿ. ಥ್ಯಾಂಕ್ ಯು ಸರ್. ಅದು ಆರ್ಡರ್ ಕಾಪಿ ನಿನ್ನ ವಾಟ್ಸಪ್ ನಂಬರ್ ಕೊಡು, ಆರ್ಡರ್ ಕಾಪಿ ನಾನು ಹಾಕ್ತೀನಿ. ಒಳ್ಳೇದಾಗಲಿಲ್ಲ ಆಯ್ತಾ? ಇನ್ನೂ ಒಂದಿದೆ ಮನ್ನಾಪುರದ సెషన్లో ఈ క్వశ్చన్ మీ ఊరు పేరు చెప్పే నెక్స్ట్ డిసెంబర్ సెషన్లో రైస్ చేస్తాను. ఇట్లుండే పాత్వేముండే చేసేయండి, కొత్త కావాల్సింటే స్టాప్ అన్న. నేను సీరియస్గా తీసుకొని DC తగ్గిపోతాను. నేను ఒక 6 నెలల లోపల గుర్తించి వచ్చి మీకంతా చూపిస్తాను. కరెక్ట్. చూడే నువ్వు అడిగిండావో నీ ఇంటి వరకు నేను వచ్చిండాను, నీ కష్టం నేను స్పందిస్తాను. ఇంటింటికి పైప్ లైన్లో నీళ్ళు లేపిస్తాను. ఆయన నువ్వు దిగులు పడద్దు, నన్ను నమ్మిండావు. రొంత లేట్ అయినా నేను చెప్పిస్తాను. ఇప్పుడు 2 బస్సు రాలే, ఇవి లేపలేదా? అಷ್ಟೇ లేదు, ఇప్పుడు వాళ్ళు ಯಾವುದೋ ఇదేసినారంట, ఇవి నేను ఇచ్చేస్తాను. దిగులు పడద్దు. రా జొత్లారా పదం రా. ಎಲ್ಲಿ ಈ ಊರೊಳ್ಳೆ ಯಾರು ಫ್ರಾಡ್ ಮಾಡಿದ್ದು? ಏನು ಅವನ ಹೆಸರು? ಬಾಲಾಜಿ HK ಅಂದ್ಬಿಟ್ಟು ನಮ್ಗೆ ಈ ಥರ ಎಲ್ಲ ಒಂದು ಇದು ಎಷ್ಟೆಷ್ಟು ಕೊಟ್ಟಿದ್ರಪ್ಪ ಸರ್? ಅದು ಸಬ್ಸಿಡಿ ಲೋನ್ ಅಂತ ಅದೇ ಬೇರೆ ದುಡ್ಡುಗಳು ಪ್ಲಸ್ ಇದು 2 ಲಕ್ಷ 3 ಲಕ್ಷ ಈ ಥರ ಎಲ್ಲ ಇತ್ತು. ಈ ಊರವ್ರು ಎಷ್ಟು ಜನ ಇದ್ದಾರೆ? ಚಿಕ್ಕಬಳ್ಳಾಪುರದವ್ರು ಒಂದು 20 ಜನ ಅವ್ರೆ. ಹೌದೇನಪ್ಪ? ಊರಲ್ಲೆಲ್ಲ ಈಗ ತಾಲೂಕಲ್ಲಿ ಒಂದು ಕೆಲಸ ಮಾಡಿ, ನಮ್ಮ ತಾಲೂಕು ಹುಡುಗರಿಗೆ
ತೊಂದರೆ ಆಗಿದೆ, ನಾನು ಇಂಟರ್ಫಿಯರ್ ಆಗ್ತೀನಿ. ಅವ್ರ 20 ಜನದ ಹೆಸರು, ಆ ಊರ ಹೆಸರು ಬರೆದ್ಬಿಟ್ಟು ಒಂದು ಕಂಪ್ಲೇಂಟ್ ರೆಡಿ ಮಾಡಿ ನಾನು ಸೀರಿಯಸ್ ಆಗಿ ಅದು ಪ್ರಿಂಟ್ಔಟ್ ತೆಗಿಯಪ್ಪ. ಅದು ಏನು ಅಂದರೆ ಈ ಲೋಕಲ್ ಸ್ಟೇಷನಲ್ಲಿ ಕೇಸ್ ಸ್ಟ್ಯಾಂಡ್ ಆಗಬೇಕಲ್ಲ, ನಮ್ಮ ಹುಡುಗರು ಅವ್ರ ಊರ ಹೆಸರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಬರೆದ್ಬಿಟ್ಟು ಕಂಪ್ಲೇಂಟ್ ಕೊಡು, ಇಲ್ಲಿ ಸೀರಿಯಸ್ ಆಗಿ ತಗೊಂತಾರೆ. ಈಗ ಬೇರೆ ಕಾನ್ಸ್ಟಿಟ್ಯೂನ್ಸಿ ಇದಾದರೆ ಈ ಸ್ಟೇಷನ್ ಲಿಮಿಟ್ಗೆ ಬರಲ್ಲ. ನಮ್ಮ ಹುಡುಗರ ಹೆಸರು ಕದು ನಾನು ಇಲ್ಲಿ ಇಪ್ಪಿಸ್ತಾನೆ ಕಂಪ್ಲೇಂಟ್. ಓಕೆನಾ, ಅಮೌಂಟು ಇಲ್ಲೇ ಕೊಟ್ಟಿದ್ದೀವಿ ಸರ್. ತೊಂದರೆ ಇಲ್ಲ. ಈಗ ಅದು ಕೊಡಿ, ಲೋಕಲ್ ಹುಡುಗರು ಹೆಸರುಗಳು ಮೆನ್ಷನ್ ಮಾಡಿ. ಎತ್ತೊಳಕ್ಕೆ ಹಾಕೋಣ ಬಿಡು, ಡೋಂಟ್ ವರಿ. ನೀವು ಡೀಟೇಲ್ಸು, ಅವ್ನ ಕಾಂಟ್ಯಾಕ್ಟ್ ನಂಬರು ಎಲ್ಲ ಕೊಡಿ, ಲೊಕೇಶನ್ ಟ್ರೇಸ್ ಮಾಡಿ ಮಾಡಿ. ಲೋಕಲ್ ಹುಡುಗರ ಹೆಸರು ಬರೀರಿ. ಪ್ರೆಸ್ ಐ.ಡಿ. ಕಾರ್ಡ್ ಎಲ್ಲ ಮಾಡ್ಕೊಟ್ಟಿದ್ದಾನೆ ಸರ್. ಯಾರಿಗೆ ಎಲ್ಲರೂ ಇದಿತ್ತು ಅಂತಂದ್ರೆ ಅವ್ನು ಎಲ್ಲಿದ್ದಾನೆ ಗೊತ್ತಿಲ್ವ ಈಗ? ಆರಾಮಾಗಿದ್ದಾನ? ಒಂದು 5 ಮನೆ ತಗೊಂಡಿದ್ದಾನೆ, 1.5 ಲಕ್ಷ, ಸಾರಿ 1.5 ಎಕರೆ. ಈಗ ನೀವು ಕೊಟ್ಟಿರೋದಕ್ಕೆ ಪ್ರೂಫ್ ಇದೆಯಾ? ಇದೆ ಸರ್. ನೀವು ಒಂದು ಕೆಲಸ ಮಾಡೋದನ್ನೆಲ್ಲ ಇಟ್ಕೊಂಡು ನೀವು ಸ್ಟೇಷನ್ಗೆ ಹೋಗಿ, ಪ್ರದೀಪ್ ಪೂಜಾರಿಗೆ ಹೇಳ್ತೀನಿ, ಕಂಪ್ಲೇಂಟ್ ಲಾಡ್ಜ್ ಮಾಡಿ. ಫಸ್ಟ್ ಸ್ಟೆಪ್ಪು ನೀವು ಸ್ಟ್ರಾಂಗ್ ಆಗಿರಬೇಕು. ಕೇಸ್ನ ಲಾಜಿಕಲ್ ಎಂಡಿಗೆ ಎತ್ಕೊಂಡು ಹೋಗೋಣ. ಓಕೆ.